ನನ್ನ ಹೆಸರು ವಿನೋದ್ ಅಂತ. PU ಮುಗಿಸಿ BA ಇನ್ ಸೈಕಾಲಜಿ ಮಾಡಿದ್ದೀನಿ. ಇನ್ನೂ ಕೆಲಸ ಸಿಕ್ಕಿಲ್ಲ. ನನಗೆ ಈ ದೆವ್ವ ಭೂತ ಅಂದರೆ ತುಂಬ ಇಂಟ್ರೆಸ್ಟು. ಸೊ ಇದನ್ನು ಹುಡ್ಕೋದೆ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂದ ಹಾಗೆ ಇವನು ನನ್ನ ಫ್ರೆಂಡ್ ಮ್ಯಾಡಿ ಮಧುಸೂದನ್. ಹಾಯ್. ನಾನು ಈ ದೆವ್ವ ಭೂತಗಳ ಬಗ್ಗೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಗುರು, ಆದರೆ ಒಂದು ಎಫೆಕ್ಟಿವ್ ಅನಿಸ್ಲಿಲ್ಲ. ನಾನು ತುಂಬ ಬುಕ್ ರೆಫರ್ ಮಾಡಿದೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಸಿಕ್ತು ಈ ಕ್ಲಿಕ್. ಇದಕ್ಕೆ ನನ್ನ ಫ್ರೆಂಡ್ ಸಹನಾ ಕೂಡ ಜಾಯ್ನ್ ಆದ್ಲು. ಹಾಯ್ ಗಾಯ್ಸ್, ಏನಿವತ್ತು ಪ್ಲಾನು? ಯಾವ ದೆವ್ವನ್ ಕಲಿಸ್ಬೇಕಂತಿದ್ದೀರಾ? ಆಲ್ರೆಡಿ ನೀನೇ ಬಂದಿದ್ದಿಲ್ಲ, ಇಂತ ಅವ್ವ ಯಾಕೆ? ಬಿ ಸೀರಿಯಸ್, ಓಕೆ? ಏನ್ ಮಾಡ್ತಿದ್ದೀರಾ ಹೇಳಿ ಇವಾಗ. ಓಕೆ ಗೈಸ್, ಇವತ್ತು ನಾವು ಮಾಡ್ತಾ ಇರೋದು ಇದುವರೆಗೂ ಮಾಡದೇ ಇರೋ ಎಕ್ಸ್ಪೆರಿಮೆಂಟ್, ಪೂಜಾ. ಏನು ಪೂಜಾನ? ಪೂಜಾ ಇದೊಂದು ಫಾರಿನ್ ಗೇಮ್. ಇದನ್ನ ಸ್ಪಿರಿಟ್ ಕಮ್ ಅಂತ ಕೂಡ ಕರೀತಾರೆ. ಇದನ್ನ ಟ್ರೈ ಮಾಡೋಕ್ಕೋಗಿ ಎಷ್ಟೋ ಜನ ಸತ್ತು ಕೂಡ ಹೋಗಿದ್ದಾರೆ. ಮೋಸ್ಟ್ ಹಾರಿಬಲ್ ಆ್ಯಂಡ್ ಡೇಂಜರಸ್ ಗೇಮ್. ಇದರಿಂದ ಆತ್ಮಗಳ ಜೊತೆ ಮಾತಾಡ್ಬೋದು ಅಂತಾರೆ. ಮಚ್ಚ, ಇದರಿಂದ ನಮಗೇನು ಪ್ರಾಬ್ಲಮ್ ಆಗಲ್ವಾ? ಆಗಲ್ಲ ಅಂದ್ಕೊಂಡಿದ್ದೀನಿ, ಬಟ್ ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ನ ಬುಕ್ ಮಾಡಿಬಿಟ್ಟು ಪಬ್ಲಿಷ್ ಮಾಡೋಣ ಅಂತ ಆಸೆ. ಸರಿ, ಕತ್ಲಾಗ್ತಾ ಬಂತು, ಇನ್ನೇನು ಶುರು ಮಾಡೋಣ. ಯಾರನ್ನು ಕರಿಬೇಕು ಡಿಸೈಡ್ ಮಾಡಿ. ಈಗ ಯಾರನ್ನ ಕರೆಯೋಣ? ಸನ್ನಿಲಿ ಏನ್ ಕರೆಯೋಣ? ಅವಳಿನ್ನೂ ಬದುಕೆ ಇದ್ದಾಳೆ. ಹಾಗಾದ್ರೆ ಜೈಲಲ್ಲಿ ಇದ್ದಾನೆ ಕರೆಯೋಣ. ಅವ್ರದ್ದು ಮಲ್ಡ್ರಾ ಅಥವಾ ನ್ಯಾಚುರಲ್ ಡೆತ್ ಅಂತ ಗೊತ್ತಾಗುತ್ತೆ. ಅವ್ರ್ಯಾರು ಬೇಡ, ನಾನು ಓದಿದ ಬುಕ್ಕಿನ ಪ್ರಕಾರ ನಿಶ್ಚರನ್ ಕರೆಯೋಣ. ನಿಶ್ಚರಾನ? ಯಾರೋ ಅದು? ನನಗೂ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಓಕೆನಾ? ಡನ್. ನಿಶ್ಚರ ನಿಶ್ಚರ ನಿಶ್ಚರ. ಏನು ಬರ್ಲೇ ಇಲ್ವಲ್ಲೋ? ಶೆಟ್, ಈ ಹಾಳ ಕರೆಂಟ್ ಬೇರೆ ಹೋಯ್ತು. ವಿನೋದ್ ಏನೋ ಸೌಂಡ್ ಆಯ್ತು ನೋಡು. ಮಚ್ಚ, ಟಾರ್ಚ್ ಆನ್ ಮಾಡೋದೇನಂತ ನೋಡು. ಬೆಕ್ಕು ಕಣೋ, ಜೀವ ಬಂದಂಗಾಯ್ತು. ಕ್ಯಾಂಡಲ್. ಏನೇನೋ ಆಗ್ತಿದೆಯಲ್ಲೋ, ಇವತ್ತು ಬೇರೆ ಅಮಾವಾಸ್ಯೆ. ಏನು ಆಗಲ್ಲ, ಹೆದರ್ಬೇಡ್ವೆ. ಆದ್ರೂ ನಾವು ಕರ್ದಿರೋ ಆತ್ಮ ಬಂದಿರ್ಬೋದೇನೋ. ಯಾರು? ಯಾರದು? ಭಯ ಆಗ್ತಿದೆ. ಯಾರು ಅಂತ ನೋಡ್ತೀನಿರು. ಯಾರು? ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದಪ್ಪ? ಯಾರು ಇಲ್ವಲ್ಲ.
ಹೀಗೆ ಕೆಲವೊಂದು ಹುಚ್ಚಾಟಗಳು ಸಾವಲ್ ಕೊನೆ ಆಗಲ್. ಈಗ ನಾನು ಅಷ್ಟೇ ಕಾಯ್ತಾ ಇದ್ದೀನಿ ನನ್ನನ್ನು ಯಾರು ಕರೀತಾರ ಅಂತ.